ಸೊ ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಲವಾರು ಜನ ಪತ್ರ ಬರೆದಾಗ ಕೆಲವರೆಲ್ಲ ವೈದ್ಯರನ್ನು ನಾವು ಭೇಟಿ ಮಾಡಬೇಕು, ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರ ನಂಬರ್ ಕೊಡಿ ಅಥವಾ ಅವರ ಕ್ಲಿನಿಕ್ಕಿನ ನಂಬರ್ ಕೊಡಿ ಅಂತೆಲ್ಲ ಕೇಳ್ಕೊಳ್ತಾ ಇರ್ತಾರೆ. ನಮ್ಮ ಕಾರ್ಯಕ್ರಮ ಆರಂಭದಿಂದ ಮುಕ್ತಾಯದ ತನಕ ಕೂಡ ನಾವು ನಂಬರನ್ನು ಕೊಡ್ತಾ ಇರ್ತೀವಿ. ಖಂಡಿತ ನೀವು ಮತ್ತೆ ಕೆಲವರೆಲ್ಲ ಪತ್ರ ಬರೆದು ರಿಪ್ಲೈ ಲೆಟರ್ ಇಟ್ಟು ಕೂಡ ಕೇಳ್ಕೊಂಡಿದ್ದಾರೆ. ಆ ಪ್ರಯತ್ನವನ್ನು ಮಾಡದೆ ಹೋದರೂ ಕೂಡ ನಮಗೆ ನಂಬರನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವು ಅವ್ರ ಜೊತೆಯಲ್ಲಿ ಕ್ಲಿನಿಕ್ಕಿಗೆ ಮಾತನಾಡ್ಕೊಳ್ಬೋದು, ಅವ್ರ ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೊಳ್ಬೋದು. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಫೋನ್ ಮುಖಾಂತರ ಏನಾದರೂ ನೇರವಾದಂತಹ ಒಂದು ಇದನ್ನು ಕೊಡಬಹುದಾ ಒಂದು ಪರಿಹಾರವನ್ನು ಅಂತಕ್ಕಂಥದ್ದು. ಹಾಗಾಗಿ ಮ್ಯಾಕ್ಸಿಮಮ್ ನಾವು ಅದಕ್ಕೇ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಮತ್ತೊಂದು ಕರೆ ಇದೆ ಈಗ ಬೆಂಗಳೂರಿನಿಂದ ಗಣೇಶ್ ಅಂತಂದ್ಬಿಟ್ಟು. ಗಣೇಶ್ ಹೇಳಿ, ಏನು ತೊಂದರೆ ಇದೆ, ಏನು ತೊಂದರೆ ಅನುಭವಿಸ್ತಾ ಇದ್ದೀರಾ, ಮುಕ್ತವಾಗಿ ಮಾತನಾಡಿ. ಇಲ್ಲ, ನಮ್ಗೆ 6 ತಿಂಗಳ ಮಗು ಇದೆ. ಅದು ನಮ್ಗೆ ನಮ್ಮ ಹೆಂಗಸರಿಗೆ ಈ ತೃಪ್ತಿ ಆಗಲ್ಲ, ಬೇಗ ಇದಾಗ್ತದೆ, ನಮ್ಗೆ ಯೂರಿಯಾ ಬರ್ತದೆ. ಅಂದ್ರೆ ನಿಮ್ಗೆ ಶೀಘ್ರಸ್ಖಲನ ತೊಂದರೆ ಇದೆ ಅಂತ ಹೇಳ್ತಾ ಇದ್ದೀರಾ. ಅದು ಶೀಘ್ರಸ್ಖಲನದ ತೊಂದರೆಗೆ ಈ ಸಮಯದಲ್ಲಿ ಈಗ ಸ್ವಲ್ಪ ದಿನ ಬಿಟ್ಟು ನೀವು ಮತ್ತೆ ಪ್ರಾರಂಭ ಮಾಡಿರ್ತೀರ ಲೈಂಗಿಕ ಸಂಪರ್ಕ, ಸ್ವಲ್ಪ ಕೆಲವು ದಿವಸ ಆ ಥರ ಆಗೋ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಈಗ ಶೀಘ್ರಸ್ಖಲನ ತೊಂದರೆ ಇದ್ದರೂ ಕೂಡ ಅದಕ್ಕೆ ಪರಿಹಾರಕ್ಕೋಸ್ಕರವಾಗಿ ಬೇಕಾದಷ್ಟು ಔಷಧಿಗಳು ಲಭ್ಯ ಇದೆ. ಆಮೇಲೆ ಕೆಲವು ಯಾವ ರೀತಿ ನೀವು ಸಂಪರ್ಕ ಇಟ್ಕೋಬೋದು ಮತ್ತು ಅದನ್ನು ಸ್ವಲ್ಪ ಸ್ಖಲನ ನಿಧಾನವಾಗಿ ಆಗೋ ಥರ ಮಾಡ್ಬೋದು ಅಂತ ಒಂದು ಆಪ್ತ ಸಮಾಲೋಚನೆ ಮಾಡಿಸ್ಕೋಬೋದು. ಒಂದು ಲೈಂಗಿಕ ತಜ್ಞರು ಯಾರನ್ನಾದರೂ ಬಂದು ಭೇಟಿಯಾಗಿ ನೀವು. ಓಕೆ, ಅಂದರೆ ಒಟ್ಟು ಮೇಲ್ನೋಟಕ್ಕೆ ಅದು ಸಮಸ್ಯೆ ಕಂಡು ಬರ್ತಾ ಇರ್ತದೆ. ಸಮಸ್ಯೆ ಸ್ವಲ್ಪ ದಿವಸ ಆದಮೇಲೆ ಹಾಗೆ ತನಗೆ ಸರಿನೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಪದೇ ಪದೇ ಹಾಗೆ ಇದ್ದರೆ ಅದಕ್ಕೆ ಒಂದು ಚಿಕಿತ್ಸೆ ಪಡ್ಕೊಳ್ಬೋದು. ಓಕೆ, ಇನ್ನು ದೊಡ್ಡಬಳ್ಳಾಪುರದಿಂದ ಸತೀಶ್ ಅಂತ ಕರೆ ಮಾಡಿದ್ದಾರೆ. ಅವ್ರ ತೊಂದರೆ ಏನು ಅಂತ ಕೇಳೋಣ. ಸತೀಶ್ ಹೇಳಿ, ಏನು ತೊಂದರೆ ಇದೆ ನಿಮಗೆ? ಸರ್, ನಾನು ಒಂದು ಹಾಸ್ಪಿಟಲ್ ಸೆಸ್ಟನಾನ್ 250 mg ಅಂತ ಒಂದು ಇಂಜೆಕ್ಷನ್ ತಗೊಂಡಿದೆ. ಅದೇ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಂಜೆಕ್ಷನ್ ಸೆಸ್ಟನಾನ್ 250 mg. ಬಟ್ ಅವಾಗಿಂದ ಒಂದು ಶಿಶುವಿನ ಇದು ಮೆತ್ತಗಾಗೋದು ಆ ಥರ ಎಲ್ಲ ಆಗ್ತಿತ್ತು. ಅದರಿಂದ ಏನೋ ಪ್ರಾಬ್ಲಮ್ ಇದೆಯಾ? ಅಲ್ಲ, ಇದನ್ನು ಇಂಜೆಕ್ಷನ್ ಕೊಡೋದಕ್ಕೆ ಕಾರಣ ಏನು? ನಿಮ್ಮಲ್ಲಿ ಏನಾದ್ರು ಟೆಸ್ಟೋಸ್ಟಿರೋನ್ ಕಡಿಮೆ ಇದೆ ಅಂತ ಏನಾದರೂ ಟೆಸ್ಟಲ್ಲಿ ಹೇಳಿತ್ತಾ? ಅಲ್ಲ, ನೀವು ವೈದ್ಯರು ಅದನ್ನು ಕೊಡಬೇಕಾದ್ರೆ ನಿಮ್ಗೆ ಏನು ತೊಂದರೆ ಆಗ್ತಾ ಇತ್ತು, ಯಾತಕ್ಕೋಸ್ಕರ ತೊಗೊಂಡಿದ್ರಿ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದರೆ ನೀವು ಅದು ಟೆಸ್ಟೋಸ್ಟಿರೋನ್ ಇಂಜೆಕ್ಷನ್ನು ಕೆಲವು ಸಲ ಟೆಸ್ಟೋಸ್ಟಿರೋನ್ ಎಲ್ಲ ಪ್ರಮಾಣ ನಾರ್ಮಲ್ ಆಗಿರಬೇಕಾದ್ರೆ ಆ ಇಂಜೆಕ್ಷನ್ ಎಲ್ಲ ಬೇಕಾಗೋದಿಲ್ಲ. ಇಲ್ಲ, ಅದು ಸ್ವಲ್ಪ ನಿಮಗೆ ಬಹುಶಃ ನಿಮ್ಗೆ ಏನಾದರೂ ಕಡಿಮೆ ಇದ್ದಿರ್ಬೋದು ಟೆಸ್ಟೋಸ್ಟಿರೋನ್ ಪ್ರಮಾಣ, ಅದಕ್ಕಾಗಿ ಇಂಜೆಕ್ಷನ್ ಕೊಟ್ಟಿರ್ಬೋದು. ನಿಮ್ಗೆ ಅದರೊಳಗೆ ಏನಾದರೂ ತೊಂದರೆ ಇತ್ತು ಅಥವಾ ನಿಮ್ಮ ಲೈಂಗಿಕ ಆಸಕ್ತಿ ಇರ್ಬೋದು ಅಥವಾ ನಿಮ್ಮ ದೌರ್ಬಲ್ಯ ಇರ್ಬೋದು, ಆ ಥರ ಏನಾದರೂ ತೊಂದರೆಗಳಾಗಿದ್ದರೆ ಬಹುಶಃ ಇದನ್ನು ಒಂದೊಂದು ಸಲ ಇದು ನಿಮಗೆ ಸಹಾಯ ಮಾಡುತ್ತೆ. ಅದನ್ನು ನಿಮ್ಮ ವೈದ್ಯರ ಹತ್ರ ಕೇಳಬೇಕಾಗಿತ್ತು. ಕೇಳಿ ನೀವು ಯಾವ ಕಾರಣಕ್ಕೆ ಅಥವಾ ನಿಮ್ಗೆ ಏನಕ್ಕೋಸ್ಕರ ಇದಾಗಿದೆ ಅಂತ, ನಿಮ್ಗೆ ಅದರಿಂದ ಪರಿಹಾರ ಸಿಕ್ಕಿದೆಯಾ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಇಂಜೆಕ್ಷನ್ ತಗೊಳ್ಬೇಕಾದ್ರೂ ಯಾತಕ್ಕೋಸ್ಕರ ತಗೋತಾ ಅಂದರೆ ಅದನ್ನ ಈಗ ತಿಳ್ಕೊಂಡ್ರೆ ಖಂಡಿತ ತಿಳಿಸ್ಕೊಡ್ತಾರೆ ವೈದ್ಯರು, ಏನು ಕೊಡ್ತಾ ಇದ್ದಾರೆ ಏನು ಅನ್ನೋದನ್ನ ಖಂಡಿತ ತಿಳ್ಕೊಬೋದು ಅವರು. ಅದನ್ನು ಮುಂಬೈನಿಂದ ಒಂದು ಪತ್ರ ಬಂದಿದೆ ಮೇಡಮ್. ದಂಪತಿಗಳು ಬರೆದಿರೋದು. ನಮ್ಮಿಬ್ಬರಿಗೂ ಮದುವೆಯಾಗಿ 3 ವರ್ಷ ಆಗ್ತಾ ಇದೆ. ನಾವಿಬ್ಬರು ಕೂಡ ಆರಂಭದಿಂದಲೂ ಹಲವಾರು ಬೇರೆ ಬೇರೆ ಆಸನಗಳಲ್ಲಿ ಸಂಭೋಗ ಮಾಡ್ತಾ ಇದ್ವಿ. ಒಂದು ಆಸನ ನನಗೆ, ಅಂದರೆ ಗಂಡಸು ಹೇಳ್ತಾ ಇರೋದು, ಒಂದು ಆಸನ ನನಗೆ ತುಂಬ ಸುಖ ಕೊಡುತ್ತೆ, ಆದರೆ ಆ ಆಸನದಿಂದ ನನ್ನ ಹೆಂಡತಿಗೆ ತುಂಬ ದೈಹಿಕವಾಗಿ ನೋವಾಗುತ್ತೆ. ಮತ್ತೊಂದು ಆಸನದಿಂದ ನನ್ನ ಹೆಂಡತಿಗೆ ತುಂಬ ಸುಖ ಸಿಗುತ್ತೆ, ಆದರೆ ನನಗೆ ಆ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ದಯಮಾಡಿ ನಾವಿಬ್ಬರು ಒಂದೇ ತರಹದ ಸಂಭೋಗ ಮಾಡಿ ಒಟ್ಟಿಗೆ ಸುಖಪಟ್ಟು ಹೆಚ್ಚೆಚ್ಚು ಸಂಭೋಗ ಮಾಡೋದಕ್ಕೆ ಏನಾದರೂ ಈ ಥರದ್ದು ಏನಾದರೂ ಸಲಹೆಗಳಿದೆಯಾ ಅಥವಾ ನಾವು ಈ ಥರ ನೋವನ್ನು ಅನುಭವಿಸ್ಬೇಕಾ ಅಂತ ಕೇಳ್ಕೊಂಡಿದ್ದಾರೆ. ಒಂದು ಸಲ ಇವ್ರಿಗೆ ಇಷ್ಟವಾಗೋ ರೀತಿ, ಇನ್ನೊಂದು ಸಲ ಅವ್ರಿಗೆ ಇಷ್ಟವಾಗೋ ರೀತಿ, ಅದನ್ನು ಒಂದು ಮುಕ್ತವಾಗಿ ಮಾತುಕತೆ ಮಾಡಿ ಮಾತಾಡೋದ್ರೊಳಗೆ ಏನೂ ತೊಂದರೆ ಇಲ್ಲ. ಮತ್ತು ಕೆಲವು ಸಂಪರ್ಕಗಳಲ್ಲಿ ಕೆಲವು ಆಸನಗಳಲ್ಲಿ ಇಬ್ಬರಿಗೂ ಸುಖ ತರೋದು ಟ್ರಯಲ್ ಎರರ್ ಮೆಥಡಲ್ಲಿ ಅವ್ರು ಕಂಡಿಡ್ಕೊಳ್ಬೇಕು ಅದನ್ನು. ಯಾಕಂದರೆ ಒಂದು ದಂಪತಿಗೆ ಇಷ್ಟವಾಗೋ ರೀತಿ, ಅವ್ರಿಗೆ ಸುಖ ಕೊಡೋ ರೀತಿ ಇನ್ನೊಂದು ದಂಪತಿಗೆ ಬೇರೆನೇ ಆಗಿರುತ್ತೆ. ಅದರಿಂದ ಒಬ್ಬರಿಂದ ಒಬ್ಬರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾವಣೆ ಆಗುತ್ತೆ. ಅದನ್ನು ಅವ್ರು ಕಂಡಿಡ್ಕೋಬೋದು. ಅವ್ರಿಗೇನು ಇಷ್ಟ ಅಥವಾ ಸಂಗಾತಿಗೆ ಏನು ಇಷ್ಟ, ಯಾವ ರೀತಿ ಮಾಡಿದರೆ ಇಬ್ರಿಗೂ
ತೃಪ್ತಿ ಸಿಗತ್ತೆ. ಅದು ಟ್ರಯಲ್ ಎರರ್ ಅಲ್ಲಿ ಮಾಡಿ ಮಾಡ್ಕೊಳ್ಬಹುದು. ಇದಕ್ಕೆ ಹಿಂಗೆ ಮಾಡಿ ಅಥವಾ ಹಂಗೆ ಮಾಡಿ ಹಂಗೆ ಮಾಡಿದ್ರೆ ಮಾತ್ರ ಆಗತ್ತೆ ಅನ್ನೋ ತರ ಖಂಡಿತ ಆ ತರ ಏನೂ ರೂಲ್ಸ್ ಇಲ್ಲ. ಅದು ಅವರಿಗೆ ಬಿಟ್ಟಿದ್ದು, ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಅದು. ಅಂದ್ರೆ ಅದ್ರೊಳಗೆ ಈಗ ಒಂದ್ಸಲ ಇವ್ರಿಗೆ ಸಂತೋಷ ಇರ್ಬೋದು, ಇನ್ನೊಂದು ತರದಲ್ಲ ಇನ್ನೊಬ್ರಿಗೆ ಸಂತೋಷ, ಅದನ್ನ ಕೆಲವು ಸಲ ಈ ರೀತಿ ಅಥವಾ ಕೆಲವು ಸಲ ಮತ್ತೊಂದು ರೀತಿ ಮಾಡಿ ಅವ್ರು ಅದ್ರೊಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು ಖಂಡಿತವಾಗಿ. ಇನ್ನು ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಚಿಕ್ಕಮಗಳೂರು ರಮೇಶ್ ಅಂತ ಕರೆ ಮಾಡಿದ್ದಾರೆ. ಮಾತಾಡಿ ರಮೇಶ್ ಅವರೇ, ಏನು ತೊಂದರೆ ಇದೆ ಹೇಳಿ. ಹಲೋ ಮೇಡಮ್. ಹೇಳಿ. ಈಗ ನಾನು ಆಕ್ಚುಲಿ 13 ಇಯರ್ಸ್ ಇದ್ದಾಗಿಂದ ಆ ಸ್ಪರ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದೆ. ಈಗ ನಾನು ಲೈಂಗಿಕ ಕ್ರೀಡೆ ಮಾಡಿದಾಗ ಲಾಂಗ್ ಟೈಮ್ ಮಾಡ್ತೀನಿ, ಹೆಚ್ಚು ಕಡಿಮೆ 3/4 ಗಂಟೆ 1 ಗಂಟೆ ಹೀಗಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ ಫಿಸಿಕಲ್ಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಒಂದ್ ಪ್ರಶ್ನೆ. ಸೆಕೆಂಡ್ ಥಿಂಗ್ ಅಂದ್ರೆ ಒಂದು ದಿನಕ್ಕೆ 10 ರಿಂದ 12 20 ಸರಿ ಮಾಡಿದ್ದು ಉಂಟು. ಇದರಿಂದ ಏನಾದ್ರು ಫಿಸಿಕಲ್ಗೆ ಪ್ರಾಬ್ಲಮ್ ಆಗುತ್ತಾ? ಇವಾಗ ನಿಮ್ಗೆ ಸ್ಖಲನ ಸರಿಯಾಗಿ ಆಗ್ತಾ ಇದೆಯಾ ಇವಾಗ? ಅಂದ್ರೆ ಬಹಳ ಹೊತ್ತು ತಗೊಳುತ್ತೆ ಅಂತ ಹೇಳಿದ್ರಲ್ವಾ? ಸ್ಪರ್ಮ್ ಇದಾಗತ್ತೆ, ಸರಿಯಾಗಿ ಆಗತ್ತೆ. ಸರಿ, ಇವಾಗ ಎಷ್ಟು ಸಲ ಮಾಡ್ತೀರಾ ಏನು ಅನ್ನೋದು ಅದು ಆ ದಂಪತಿಗಳಲ್ಲಿ ಇಬ್ಬರಿಗೂ, ಗಂಡ ಹೆಂಡತಿ ಇಬ್ಬರಿಗೂ ಅದು ಇಷ್ಟವಾದರೆ, ನಿಮಗೆ ಸಾಧ್ಯತೆಗಳಿದ್ರೆ, ಪರಿಸರದಲ್ಲಿ ನಿಮ್ಮ ಇದರೊಳಗೆ ಏನು ತೊಂದರೆ ಇರಲಿಲ್ಲ ಅಂದರೆ, ಅದು ನಿಮ್ಮಿಬ್ಬರಿಗೆ ಸಾಧ್ಯತೆಗಳಿದ್ದಾಗ ನೀವಿಬ್ಬರು ಅದರಿಂದ ಸಂತೋಷ ಅನುಭವಿಸಿದರೆ ಅದರಿಂದ ಏನು ತೊಂದರೆ ಅಂತ ಏನೂ ಇಲ್ಲ. ಆದರೆ ಯಾವುದೇ ಒಂದು ಅತಿಯಾಗಿ ಆದಾಗ ಅದರದ್ದೇ ಆದ ಒಂದು ಕೆಲವು ತೊಂದರೆ ತಕರಾರುಗಳು ಆಗ್ಬೋದು. ನಿಮಗೆ ಕೆಲವು ಸಲ ಅದರಿಂದನೇ ಪದೇ ಬಹಳ ಬೇಗ ಸ್ಖಲನ ಆಗ್ತಾ ಇದ್ರೆ, ಬೇಗ ಸ್ಖಲನ ಇದು ಉತ್ಪತ್ತಿ ಆಗೋದ್ರೊಳಗೆ ನಿಧಾನ ಆಗ್ಬೋದು, ಮತ್ತು ಒಂದು ದೈಹಿಕ ಶ್ರಮ ಥರ ಅನ್ನಿಸ್ಬೋದು. ಈ ರೀತಿಯಾದ ಕೆಲವು ತೊಂದರೆಗಳು ಬರ್ಬೋದು ಅಷ್ಟೇ ವಿನಃ. ಯಾಕಂದರೆ ಆಮೇಲೆ ಬರ್ತಾ ಈ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನಾನು ಎಷ್ಟೊಂದು ಸಲ ಮಾಡ್ತಿದ್ದೆ, ಇವಾಗ ನನ್ನ ಕೈಲಿ ಆಗಲ್ಲ, ಇದಿಲ್ಲ ಅನ್ನೋ ಥರ ನಿಮ್ಗೆ ಆವಾಗ ಆ ರೀತಿ ಭಾವನೆ ಬರಬಾರ್ದು. ಆದ್ದರಿಂದ ಯಾವುದೇ ಒಂದು ವಿಷಯ, ಯಾವುದೇ ಒಂದು ಮಾಡಿದರೂ ಕೂಡ ಅದು ಇಬ್ರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಮಿತಿ ಒಳಗೆ ಮಾಡಿದರೆ ಖಂಡಿತ ಅದರಿಂದ ಏನೂ ತೊಂದರೆ ಇಲ್ಲ. ನಿಮ್ಗೆ ಸಾಧ್ಯತೆ ಇದ್ದರೆ ಅಷ್ಟು ಸಲ ಮಾಡಿದರೆ ಅದರಿಂದ ತೊಂದರೆ ಅಂತ ಏನೂ ಇಲ್ಲ ಅದರದ್ದು. ಖಂಡಿತ. ಓಕೆ, ಇನ್ನು ಉಡುಪಿಯಿಂದ ಕರೆ ಮಾಡಿದ್ದಾರೆ ಸವಿತಾ ಅಂತ ಅಂದ್ಬಿಟ್ಟು. ಸವಿತಾ ವೈದ್ಯರಿದ್ದಾರೆ, ಅವ್ರ ಹತ್ರ ಹೇಳ್ಕೊಳ್ಳಿ ನಿಮ್ದೇನು ತೊಂದರೆ ಇದೆ ಅಂತ ಹೇಳ್ಕೊಳ್ಳಿ. ಹಲೋ ಮೇಡಮ್. ಹೇಳಿಮ್ಮ. ನಮಗೆ 1 ಇಯರ್ ಅಲ್ಲಿ ಒಂದು ಮಗು ಆಯ್ತು ನಮಗೆ. ಆಮೇಲೆ ಬೇಗ ಮತ್ತೆ ಪ್ರೆಗ್ನೆಂಟ್ ಆಗಿ ನಾವು ಮತ್ತೆ ಅದು ಗಂಡು ಮಗ ಆಯ್ತು ನಮಗೆ. ಆದ್ಮೇಲೆ ಅದು ಫೇಲ್ ಆಯ್ತು ನಮ್ಮ ಪಾಪು. ಏನಾಗಿತ್ತು? ಅದು ರಕ್ತ ಕಡಿಮೆ ಇದೆ, ಕಾಮನಿ ಆಗಿದೆ ಅಂತ ಫೇಲ್ ಆಯ್ತು. ಮನೆಯಲ್ಲೇ ಆಗಿತ್ತು ನಾರ್ಮಲ್ ಆಗಿ. ಈಗ 4 ವರ್ಷ ಆಯ್ತು ಮೇಡಮ್, ನಮ್ಗೆ ಒಳ್ಳೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ಒಂದ್ ಮಗು ಇದೆಯಾ ಇವಾಗ? ಇದೆ ಮೇಡಮ್, 4 ವರ್ಷದಿದೆ. ಇದೆ. ಇವಾಗ ಇನ್ನೊಂದಕ್ಕೆ ಪ್ರಯತ್ನ ಮಾಡ್ತಾ ಇದೀರಾ? ಆದ್ರೆ ನಾವು 2ನೇದಾದ್ಮೇಲೆ ನಿರೋಧ ಬಳಸಿದ್ವಿ 2 ವರ್ಷ. ಅದರಿಂದ ಏನಾರ ಪ್ರಾಬ್ಲಮ್ ಆಗಿದೆಯಾ? ಖಂಡಿತ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಯಾವ ಕಾರಣಕ್ಕೆ ನಿಮ್ಗೆ ಆಗಿಲ್ಲ. ಕೆಲವು ಸಲ ಒಂದು ಮಗು ಆದಮೇಲೆ ಇನ್ನೊಂದು ಮಗು ಆಗೋಕ್ಕೆ ಸ್ವಲ್ಪ ಸಮಯ ತಗೋಬೋದು, ಅಥವಾ ಅವಾಗ ಏನಾದರೂ ತೊಡಕುಗಳು ಬರ್ಬೋದು. ಇನ್ನೇನಾದರೂ ತೊಂದರೆ ಇದೆಯಾ ಅಂತ ಒಂದು ಸಲ ಲೇಡಿ ಡಾಕ್ಟ್ರಿಗೆ ನೀವು ಗೈನಕಾಲಜಿಸ್ಟ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅವಾಗ ಏನಾದ್ರು ತೊಂದರೆ ಇದ್ದರೆ ಅದಕ್ಕೆ ಪರಿಹಾರ ತೊಗೊಂಡು ಚಿಕಿತ್ಸೆ ತೊಗೊಂಡ್ರೆ ಖಂಡಿತವಾಗ್ಲೂ ನಿಲ್ಲೋ ಚಾನ್ಸಸ್ ಇರುತ್ತೆ ನಿಮಗೆ. ಓಕೆ. ಇನ್ನೊಂದು ರೂಪ ಅಂತ ಒಂದು ಹುಡುಗಿ, ಡಿಗ್ರಿ ಓದ್ತಾ ಇರ್ತಕ್ಕಂಥ ಹುಡುಗಿ ಪತ್ರ ಬರ್ಕೊಂಡಿದೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ ಮೇಡಮ್. ಒಬ್ರಿಗಿಂತ ಹೆಚ್ಚು ಯುವಕರ ಜೊತೆ ಸಂಪರ್ಕ ಇದ್ದರೆ ಏಡ್ಸ್ ಬರುತ್ತೆ ಅಂತ ನಾನು ಓದಿ ತಿಳಿದಿದ್ದೀನಿ, ಕೇಳ್ಕೊಂಡಿದ್ದೀನಿ. ನನ್ನ PUCನಲ್ಲಿ ಮತ್ತು ಈಗ ಡಿಗ್ರಿನಲ್ಲಿ 2 ಹುಡುಗರು ನನಗೆ ಡೀಪ್ ಕಿಸ್ ಮಾಡಿದ್ದಾರೆ ತುಟಿಗೆ. ಈ ರೀತಿ ತುಟಿಗೆ ಕಿಸ್ ಮಾಡಿರೋದ್ರಿಂದನೂ ಏಡ್ಸ್ ಹರಡುತ್ತಾ ತುಂಬ ಗಾಬರಿಗಾಗಿದ್ದೀನಿ. ಇನ್ನು ಮುಂದೆ ಈ ರೀತಿ ಆಗದಿದ್ದಂಗೆ ಎಚ್ಚರ ವಹಿಸ್ತೀನಿ. ಈಗ ನನಗೆ ಏನು ಇದು ಅಂತ ಕೇಳ್ಕೊಂಡಿದ್ದಾರೆ. ಇವಾಗ ಡೀಪ್ ಕಿಸ್ಸಿಂಗ್ ಅದು ಇದರಿಂದ ಇಲ್ಲಿ ಬಾಯಿನಲ್ಲಿ ಅವ್ರಿಗೆ ಏನಾದರೂ ಸೋಂಕಿದ್ದಿದ್ರೆ, ಇವ್ರ ಬಾಯಿನಲ್ಲಿ ಏನಾದರೂ ಹುಣ್ಣು ಕಟ್ಟಾಗಿರೋದು ಆ ಥರ ಏನಾದರೂ ಇದ್ದರೆ ಅದು ಒಂದು ಪಾಸಿಬಿಲಿಟಿ ಇರುತ್ತೆ HIV ಸೋಂಕು ಹರಡೋದಕ್ಕೆ. ಅಂದ್ರೆ ಆ ಹುಡುಗನ್ಗಿದ್ರೆ ಮಾತ್ರ. ಹುಡುಗ ಹಿಂಗೇನಾದ್ರೂ ಸೋಂಕಿದ್ರೆ ಇವ್ರಿಗೂ ಬಾಯಿನಲ್ಲಿ ಏನಾದ್ರು ಹುಣ್ಣು ಅಥವಾ ಕಟ್ಟಾಗಿರೋದು ಪೆಟ್ಟಾಗಿರೋದು ಇದ್ರೆ ಮಾತ್ರ ಹರಡತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಕಾರಣ ಅವ್ರಿಗೆ ಸೋಂಕಿರ್ಲಿಲ್ಲ ಅಂದ್ರೆ ಇವ್ರಿಗೆ ಬರಲ್ಲ.
ಅಥವಾ ಇವ್ರ ಬಾಯಿನಲ್ಲಿ ಹರಡೋ ರೀತಿನಲ್ಲಿ ಬೇರೆ ಏನು ತೊಂದರೆಗಳಿರಲಿಲ್ಲ ಅಂದರೆ ಬರೋದಿಲ್ಲ. ಏನಾದರೂ ಆಗಲಿ ಅವ್ರ ಆತಂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಂದ್ಸಲ HIV ಪರೀಕ್ಷೆ ಮಾಡಿಸ್ಕೊಂಡ್ರೆ ಒಳ್ಳೇದು, ಅಲ್ಲ ಅವಾಗ ಅವ್ರ ಆತಂಕ ಪರಿಹಾರ ಆಗುತ್ತೆ. ಓಕೆ ಮೇಡಮ್, ಸಾಕಷ್ಟು ಕರೆ, ಸುಮಾರು ಒಂದು 25 ಕರೆಗಳನ್ನು ಸ್ವೀಕರಿಸಿದ್ವಿ ಇವತ್ತು. ಎಲ್ರಿಗೂ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಧನ್ಯವಾದ ತಮಗೆ. ಸೊ ಕೇವಲ ಪದ್ಮಿನಿ ಪ್ರಸಾದ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಪರಿಹಾರವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಮಾತ್ರ ಅಲ್ಲ, ನಿಮಗೆಲ್ರಿಗೂ ಕೂಡ ಅತ್ಯಂತ ಉಪಯುಕ್ತವಾಗ್ತಕ್ಕಂಥ ಪುಸ್ತಕಗಳನ್ನ ಬರೆದಿದ್ದಾರೆ. ಅವರ ಮತ್ತೊಂದು ಮುಖ ಅದು. ಸಾಕಷ್ಟು ಪುಸ್ತಕಗಳು, ನೀವು ಯಾವುದೇ ಬುಕ್ ಸ್ಟೋರ್ಗಳಿಗೆ ಹೋಗ್ಬಿಟ್ಟು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರ ಬುಕ್ಸ್ನ ಕೊಡಿ ಅಂತ ಕೇಳಿದ್ರೆ, ಈಗ ಏನೆಲ್ಲ ಸಮಸ್ಯೆಗಳನ್ನ ನೀವು ಕೇಳಿದ್ರಿ ಫೋನ್ ಮಾಡಿ, ಅಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಪುಸ್ತಕದಲ್ಲೇ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಖಂಡಿತ ಅವರ ಪುಸ್ತಕವನ್ನು ಓದಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ಶನಿವಾರ ಇದೇ ಸಮಯಕ್ಕೆ ಅಂತ ಹೇಳ್ತಾ ಇದ್ವಿ. ಇವತ್ತಿನ ಪದ್ಮಿನಿ ಕ್ಲಿನಿಕನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ.